ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎಲ್ಲೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಇವತ್ತು ನಾನು ಮಂಗಳೂರಿನ ಬಂದರ್ಗೆ ಹೋಗ್ತಾ ಇದ್ದೀನಿ. ಇದು ಮಂಗಳೂರಿನ ಲಾರ್ಜೆಸ್ಟ್ ಫಿಶ್ ಮಾರ್ಕೆಟ್. ಹಾಗೆ ಇದಕ್ಕೆ ಧಕ್ಕೆ ಅಂತಲೂ ಕರೀತಾರೆ. ಆ ಧಕ್ಕೆ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗಾಗಿ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ಮೊಬೈಲಲ್ಲೆಲ್ಲ ನೋಡಿದ್ದೀನಿ ವೀಡಿಯೋಗಳು ಧಕ್ಕೆದು, ಆದರೆ ಡೈರೆಕ್ಟಾಗಿ ನಾನು ನೋಡಿಲ್ಲ. ಹಾಗಾಗಿ ಅಲ್ಲಿ ದೊಡ್ಡ ಫಿಶಿಂದ ಹಿಡಿದು ಸಣ್ಣ ಫಿಶ್ ತನಕನೂ ಇರುತ್ತೆ. ಹಾಗೆ ವೆರೈಟಿ ಫಿಶ್ಗಳಿರುತ್ತೆ. ಈಗ ನಾವು ಧಕ್ಕೆ ಹತ್ತಿರ ಬಂದ್ವಿ. ಧಕ್ಕೆಯಿಂದ ಹೊರಗಡೆನೇ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ಆಲ್ರೆಡಿ ಎಲ್ಲ ಮೀನನ್ನ ಪರ್ಚೇಸ್ ಮಾಡಿ ಗೂಡ್ಸ್ ಗಾಡಿಗಳಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಿಶಿಂಗ್ ಬೋಟ್ಗಳು. ಇಲ್ಲಿ ಫಿಶ್ ಎಲ್ಲ ಹೋಲ್ಸೇಲಿಗೆ ಬೆಳಗ್ಗೆನೆ ಬಂದು ತಗೋತಾರೆ. ಇಲ್ಲಿ ದೊಡ್ಡ ಫಿಶ್ ಇರುತ್ತೆ, ವೆರೈಟಿ ಫಿಶ್ ಇರುತ್ತೆ. ಹಾಗೆ ಎಲ್ಲದನ್ನು ನಾನು ತೋರಿಸ್ತೀನಿ. ನನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಬೋಟ್ಗಳು, ಸಣ್ಣ ಬೋಟ್ಗಳು ಹಾಗೆ ದೊಡ್ಡ ಬೋಟ್ಗಳು, ಇವೆಲ್ಲ ಫಿಶಿಂಗ್ ಬೋಟ್ಗಳು. ಇಲ್ಲಿ ಬೆಳಗ್ಗೆ 4:15ಗೆ ಬೋಟಿಂದ ಫಿಶ್ ಎಲ್ಲ ಅನ್ಲೋಡ್ ಮಾಡ್ತಾರೆ. ಎಲ್ಲ ಅನ್ಲೋಡ್ ಆದಮೇಲೆ ಬೋಟ್ಗಳು ನೋಡಿ ಈ ಥರ ನಿಂತಿರುತ್ತೆ. ಈಗ ನಾನು ಧಕ್ಕೆ ಒಳಗೆ ಹೋಗ್ತೀನಿ. ಅಲ್ಲಿ ಯಾವ ಥರ ಫಿಶ್ ಇದೆ ಹಾಗೆ ಹೇಗೆ ರೇಟ್ ಇದೆ ಅಂತ ನೋಡೋಣ. ಫಸ್ಟ್ ಬಂದಾಗಲೇ ಬಂಗಡೆ ಮತ್ತು ನಂಗ್ ಫಿಶ್ ಇದೆ. ಬಂಗಡೆಗೆ ಸ್ವಲ್ಪ ದೊಡ್ಡ ಸೈಜಿಂದಕ್ಕೆ ಕೆಜಿಗೆ 250 ಅಂತಿದ್ರು. ಹಾಗೆ ಸ್ವಲ್ಪ ಸಣ್ಣದಕ್ಕೆ 210 ಅಂತಿದ್ರು. ಹಾಗೆ ಅವರಲ್ಲಿ ಫಿಶ್ನ ಪ್ರೆಸ್ ಮಾಡಿ ತೋರಿಸ್ತಿದ್ರು ಎಷ್ಟು ಫ್ರೆಶ್ ಇದೆ ಈಗ ಬಂದಿರೋ ಫಿಶ್ ಅಂತ. 210 ರೂಪಾಯಿ ಇಲ್ಲಿ ನೋಡಿ ಸಿಗಡಿ ಫಿಶ್ ಇದೆ, ಅಂದರೆ ಫ್ರಾನ್ಸ್. ಹಾಗೆ ಲಾಸ್ಟಲ್ಲಿ ಡಿಸ್ಕೋ ಇದೆ. ಡಿಸ್ಕೋಗೆ ಕೆಜಿಗೆ 150 ರೂಪಾಯಿ ಅಂತಿದ್ರು. ನಾನೀಗ ನಿಮಗೆ ವೆರೈಟಿ ಆಗಿರೋ ಫಿಶ್ನ ತೋರಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಫಿಶ್ ನೇಮ್ ಏನು ಅಂತ ಕೇಳಿದೆ. ಅವರು ತೊಂದ ಫಿಶ್ ಅಂತ ಹೇಳಿದರು. ಇದರಲ್ಲಿ ಮುಳ್ಳೆಲ್ಲ ಕಡಿಮೆ ಅಂತೆ. ಹಾಗೆ ಇದು ತಲೆ ಹತ್ರ ಮಾತ್ರ ಮುಳ್ಳಿರುತ್ತೆ ಅಂತಿದ್ರು. ಇದೆಲ್ಲ ಎಕ್ಸ್ಪೋರ್ಟ್ ಆಗೋ ಫಿಶ್ ಅಂತೆ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಫಿಶ್. ಅದೇ ಸರ್, ಅದು ಬಾಡಿ. ಈ ಫಿಶ್ಗೆ ಕೆಜಿಗೆ 100 ರೂಪೀಸ್ ಅಂತಿದ್ರು. ಇದ್ರ ನೇಮ್ ಹೇಳಿದ್ರು, ನನಗೆ ಕರೆಕ್ಟ್ ಕೇಳಿಸಿಲ್ಲ. ಈಗ ನಾವು ದೊಡ್ಡ ಫಿಶ್ ಇರುತ್ತಲ್ಲ ಆ ಸೈಡಿಗೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಿಶ್ ಅಂತ. ನಾನು ಇಷ್ಟು ದೊಡ್ಡ ಫಿಶ್ನ ರಿಯಲ್ ಆಗಿ ಇದೆ ಫಸ್ಟ್ ಟೈಮ್ ಇಟ್ಕೊಂಡಿದ್ದು. ಹಾಗೆ ಒಂದ್ಸತಿ ಇಟ್ಕೊಂಡು ಇದ್ದೆ, ನನಗೆ ಎತ್ತಕ್ಕೆ ಕೂಡ ಆಗಿಲ್ಲ ಅದು. ನಾನು ನನ್ನ ಹಸ್ಬೆಂಡು ಅಂಜಲ್ ಫಿಶ್ನ ಇಟ್ಕೊಂಡು ಹಾಗೆ ಒಂದು ವೀಡಿಯೋ ತೊಗೋತಾ ಇದ್ವಿ. ಈ ಫಿಶ್ ಒಂದು 10 kg ಅಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟು ಇನ್ನೊಂದು ಫಿಶ್ ಇಟ್ಕೊಂಡಿದ್ದೀನಿ. ಹಾಗೆ ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ರು, ಕೋಪದಲ್ಲಿ ಇಟ್ಕೊಂಡಿದ್ದೀರಾ ಅಂತ. ನೆಕ್ಸ್ಟು ಇನ್ನೊಂದು ಫಿಶ್ ನೋಡ್ತಾ ಇದ್ದೆ. ಈ ಫಿಶ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಈ ಥರ ಫಿಶ್ ಎಲ್ಲ ನಾನು ಈಗಲೇ ನೋಡ್ತಾ ಇರೋದು. ಫಿಶ್ ಅವರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಫಿಶ್ನ ತೋರಿಸ್ತಾ ಇದ್ರು. ಹಾಗೆ ಫಿಶ್ನ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳಿ ಅಂತ ಇದ್ರು. ಹಾಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಲಾಕ್ ಮಾಡಿದ್ದ ಮೇಡಮ್, ಆಗಲ್ಲ. ಈ ಫಿಶ್ನ ಇಟ್ಕೊಂಡು ವೀಡಿಯೋ ಮಾಡಿ ಅಂತ ಅಂದರು. ನಾನು ಇಟ್ಕೊಳಕ್ಕಂತ ಹೋದೆ. ಯಪ್ಪ, ನನಗಾಗಲೇ ಇಲ್ಲ, ಕೈಯಲ್ಲೆಲ್ಲ ಫುಲ್ ಬ್ಲಡ್ಡು. ನಾನು ಇಟ್ಕೊಂಡೇ ಇಲ್ಲ ಅದನ್ನು. ಆ ಫಿಶ್ ನೋಡಿ ನಂಗೆ ಸ್ವಲ್ಪ ಭಯ ಆಗಿಬಿಡ್ತು. ಈಗ ನಾನು ನೋಡ್ತಾ ಇದ್ದೀನಿ ಎಷ್ಟು ವೆರೈಟಿ ಫಿಶ್ ಇದೆ ಅಂತ.
ಈ ಫಿಶ್ ನೋಡಿ ಎಷ್ಟು ವಿಚಿತ್ರವಾಗಿದೆಯಲ್ಲ. ಈ ಥರ ಫಿಶ್ ಎಲ್ಲ ದಕ್ಕೆಗೆ ಬಂದರೆ ನೋಡೋಕ್ಕೆ ಸಿಗೋದು ಅನಿಸುತ್ತೆ. ಇದೆಲ್ಲ ಫಿಶ್ಗಳು ಎಕ್ಸ್ಪೋರ್ಟ್ ಆಗುತ್ತೆ ಅಂತೆ. ಇಲ್ಲಿ ನೋಡಿ ಪಾಂಪ್ಲೆಟ್ ಫಿಶ್ ಇದೆ, ವೈಟ್ ಮತ್ತು ಬ್ಲ್ಯಾಕ್ ಎರಡು ಪಾಂಪ್ಲೆಟ್ ಇದೆ ಇಲ್ಲಿ. ಐಸ್ ಎಲ್ಲ ಪ್ರೊಡಕ್ಷನ್ ಮಾಡೋದಿಲ್ಲೇ. ಬಾಕ್ಸಲ್ಲೆಲ್ಲ ಐಸ್ ಇದೆ. ಕೆಳಗಡೆ ಐಸ್ ಹಾಕಿ ಮತ್ತು ಫಿಶ್ ಹಾಕಿ ಮೇಲೆ ಮತ್ತೆ ಐಸ್ ಹಾಕ್ತಾರೆ. ಇಲ್ಲೂ ಅಷ್ಟೇ ಫಿಶ್ಗಳಿಗೆಲ್ಲ ಐಸ್ ಹಾಕ್ತಾ ಇದ್ದಾರೆ. ಇದು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗೋ ಫಿಶ್ಗಳಂತೆ. ನೋಡಿ ಎಷ್ಟು ವೆರೈಟಿ ಫಿಶ್ ಇದೆ ಅಂತ. ಇದು ನೋಡಿ ಐಸ್ನ ಪುಡಿ ಮಾಡೋ ಮಿಷಿನ್ನು. ಇದನ್ನೆಲ್ಲ ಇದರಲ್ಲಿ ಪುಡಿ ಮಾಡ್ಕೊಂಡು ಆ ಥರ ಬಾಕ್ಸ್ಗೆ ಹಾಕಿ ಇಟ್ಕೊತಾರೆ. ನೆಕ್ಸ್ಟ್ ಫಿಶ್ಗಳಿಗೆ ಹಾಕ್ತಾರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಿಶ್ನ ಕಟ್ ಮಾಡ್ತಿದ್ದಾರೆ ಅಂತ. ಇದು ಅಂಜಲ್ ಫಿಶ್. ಇದನ್ನು ಕಟ್ ಮಾಡ್ತಿದ್ರಲ್ಲ, ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇದು 17 kg ಅಂತೆ. ಇದು ಇಷ್ಟು ದೊಡ್ಡ ಫಿಶ್ನ ನಾನು ಕಟ್ ಮಾಡ್ತಿರೋದು ಇವಾಗಲೇ ನೋಡ್ತಿರೋದು. ಹಾಗೆ ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಕೊಡ್ತಾರಂತೆ. ಫಿಶ್ನ ಹೋಟೆಲಿಗೆ ತೊಗೊಂಡು ಹೋಗ್ತಾರೆ. ಹೋಟೆಲಲ್ಲಿ ಅವರಿಗೆ ಯಾವ ಸೈಜಿಗೆ ಬೇಕೋ ಅವರು ಸ್ಲೈಸ್ ಆಗಿ ಕಟ್ ಮಾಡ್ಕೋತಾರೆ ಫಿಶ್ನ. ಈಗ ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದಾರೆ. ಇದರೊಳಗೆ ಎಷ್ಟು ದೊಡ್ಡ ಮೊಟ್ಟೆ ಇದೆ ನೋಡಿ. ಇನ್ನೂ ಇದೆ, ಒಳಗೆ ತುಂಬ ದೊಡ್ಡ ಮೊಟ್ಟೆ ಇದೆ, ತೆಗಿತಾ ಇದ್ದಾರೆ ನೋಡಿ. ನೋಡಿ ಈ ಸೈಜಲ್ಲಿ ಇಷ್ಟಿಷ್ಟು ದಪ್ಪ ಕಟ್ ಮಾಡಿ ಹೋಟೆಲ್ಗಳಿಗೆ ಕಳಿಸ್ತಾರಂತೆ. ಇಲ್ಲೆಲ್ಲ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಫಿಶ್ ಕ್ಲೀನ್ ಮಾಡಿ ಕೊಡ್ತಾರೆ. ಇಲ್ಲಿ ನಮಗೆ ಫಿಶ್ ಮೊಟ್ಟೆ ಬೇಕಾಗಿತ್ತು, ಹಾಗೆ ಮೊಟ್ಟೆ ಇದೆಯಾ ಅಂತ ನೋಡೋಣ ಅಂತ ಬರ್ತಿದ್ವಿ. ನಮಗೆ ಬಾಂಗಡೆ ಮೀನಿನ ಮೊಟ್ಟೆ ಸಿಕ್ತು. ಈಗ ನಾವು ಇದರಲ್ಲಿ ಒಂದು ಬಾಕ್ಸ್ ತೊಗೋತಿದ್ದೀವಿ. ಈ ಒಂದು ಬಾಕ್ಸ್ ಮೊಟ್ಟೆಗೆ 100 ರೂಪಾಯಿ. ಹಾಗೆ ನಾವು ಒಂದು 100 ರೂಪಾಯಿದು ಮೊಟ್ಟೆ ತೊಗೊಂಡ್ವಿ. ಈಗ ದೊಡ್ಡ ದೊಡ್ಡ ಏಡಿಗಳನ್ನ ನೋಡ್ತಾ ಇದ್ವಿ. ಇದು ಕಟ್ಟಿದ್ದಾರೆ. ನಾವು ಬಾಂಗಡೆ ಫಿಶ್ ಮತ್ತು ಮೊಟ್ಟೆ ತೊಗೊಂಡ್ವಿ. ನೋಡಿದ್ರಲ್ಲ ಬಂದರು ಹೇಗಿದೆ ಅಂತ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.